ಇನ್ನು SIT ಮುಂದೆ ಈ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಕೂಡ ಇತ್ತು. ಅದರ ತನಿಖೆ SIT ಕೈಗೆತ್ತಿಕೊಂಡಿತ್ತು. ಆದ್ರೆ ಇದೀಗ ತನಿಖೆಯನ್ನ ಮುಗಿಸಿ ಹಿಂಬರಹವನ್ನ ಕೊಡಲಾಗಿದೆ ಅನ್ನೋ ಮಾಹಿತಿಯನ್ನ ಸುಜಾತಾ ಭಟ್ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಅನನ್ಯ ಅನ್ನೋ ಸುಳ್ಳು ಕ್ಯಾರೆಕ್ಟರ್ ಅನ್ನ ಸೃಷ್ಟಿ ಮಾಡಿ ಅನನ್ಯ ಭಟ್ ಅನ್ನೋ MBBS ಓದುವ ಮಗಳು ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿ ಸುಜಾತಾ ಭಟ್ ಹೆಣೆದಿದ್ದ ಕಥೆಯನ್ನ ಎಕ್ಸ್ಪೋಸೆ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಸುಜಾತಾ ಭಟ್ ಸುಳ್ಳಿನ ಸರಮಾಲೆಯನ್ನ ಬಯಲು ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಜಯಂತ್ ಮಟ್ಟಣ್ಣ ಅವರ ಮಾತು ಕೇಳಿ ಸುಳ್ಳು ಹೇಳಿದ್ದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ತಪ್ಪೊಪ್ಪಿಕೊಂಡಿದ್ರು ಸುಜಾತಾ ಭಟ್. ಅನನ್ಯ ಅನ್ನೋ ಕಾಲ್ಪನಿಕ ಪಾತ್ರ ಅನ್ನೋದನ್ನ SITಗೂ ಕೂಡ ಮನವರಿಕೆ ಮಾಡಿದ್ರಂತೆ. ನಂತರದಲ್ಲಿ ಈ ವಿಚಾರದಲ್ಲಿ ತನಿಖೆಯನ್ನ ಪೂರ್ಣಗೊಳಿಸಿ ಸುಜಾತಾ ಭಟ್ಗೆ ಹಿಂಬರಹವನ್ನ ನೀಡಿದೆ SIT. ಅನನ್ಯ ಭಟ್ ಪ್ರಕರಣದ ತನಿಖೆಯನ್ನ ಮುಗಿಸಿ ಹಿಂಬರಹವನ್ನ SIT ನೀಡಿದೆ. ಅದರ ದಾಖಲಾತಿಯನ್ನ ಕೂಡ ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಚಿನ್ನಿಯನ ಹೇಳಿಕೆಯ ಸಂದರ್ಭದಲ್ಲಿ ಸತ್ಯ ಹೊರಗಡೆ ಬಂದಿದೆ ನೋಡಿ. ಇವತ್ತು ಬುರ್ಡೆ ಗ್ಯಾಂಗ್ನ ಒಂದೊಂದೇ ಮುಖವಾಡಗಳು ಕಳಚ್ತಾ ಬೀಳ್ತಾ ಇದೆ. ಅವರು ಮಾಡಿದಂಥ ಪ್ಲಾನ್ಗಳೆಲ್ಲವೂ ಕೂಡ ಅವರಿಗೆ ಉಲ್ಟಾ ಹೊಡಿತಾ ಇದೆ. ಇವತ್ತು ಅವರೇ ಊಟ ನೋಡಿಯುವಂಥ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ಬುರ್ಡೆ ಗ್ಯಾಂಗಿಗೆ ಈಗ ಅರೆಸ್ಟ್ ಆಗ್ಬಿಡ್ತೀವಿ ಅನ್ನೋ ಭಯ ಕಾಡ್ತಾ ಇತ್ತು. ಅದರಿಂದ ಹೇಗಾದ್ರೂ ಮಾಡಿ ನಾವು ಪಾರಾಗಬೇಕು ಅಂತೇಳಿ ಇನ್ವೆಸ್ಟಿಗೇಷನ್ಗೆ ಸ್ಟೇ ತರಿಸ್ಕೊಂಡ್ರು. ಪತ್ರಕರ್ತ ಕೀರ್ತಿ ಶಂಕರ್ ಘಟ್ಟ ಕಿಡಿಕಾರಿದ್ದಾರೆ. ಚಿನ್ನಿಯನ್ನ ಹೇಳಿಕೆಯಲ್ಲಿ ಅಸಲಿ ಸತ್ಯ ಬಯಲಾಗಿದೆ ಅಂತ ಹೇಳಿದ್ದಾರೆ. ಈ ಸ್ಟೇಯಿಂದಾಗಿ 12 ದಿನ ತಪ್ಪಿಸಿಕೊಳ್ಳಬಹುದು ಅಷ್ಟೇ. ಆದ್ರೆ ಧರ್ಮಸ್ಥಳ ವಿರೋಧಿಗಳು ಜೈಲು ಸೇರೋದು ಪಕ್ಕ. ಅಣ್ಣಪ್ಪ ಸ್ವಾಮಿ ಶಿಕ್ಷೆ ಕೊಟ್ಟೇ ಕೊಡ್ತಾರೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದರೆ ಕೇಳ್ಕೊಬೇಕು. ಧರ್ಮಸ್ಥಳದ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕೀರ್ತಿ ಶಂಕರಘಟ್ಟ ಅವರಿದ್ದಾರೆ. ಧರ್ಮಸ್ಥಳದ ಪ್ರಕರಣ ದಿನಕ್ಕೂ ತಿರುವನ್ನ ಪಡೆಯುವಂಥದ್ದು, ದಿನಕ್ಕೊಂದು ಟ್ವಿಸ್ಟ್ ಆಗ್ತಾ ಇರುವಂಥದ್ದು. ಸೊ ಈ ಪ್ರಕರಣ SIT ಬಳಿಕ ಏನಾದರೂ CBI ಕೊಡಬೇಕಾ? ಯಾಕಂದ್ರೆ ಕ್ಲಿಯರ್ ಆಗ್ಲಿಕ್ಕೆ, ಯಾಕಂದ್ರೆ ತುಂಬಾ ದಿನ ಹೇಳಿತಾನೆ ಇದೆ. ಸೊ CBIಗೆ ಏನಾದರೂ ಕೊಡೋ ಚಾನ್ಸಸ್ ಇದೆಯಾ ಸರ್? ಇದು ಪ್ರತಿದಿನ ಟ್ವಿಸ್ಟ್ ಆಗ್ತಾ ಇಲ್ಲ. ಇದು ಆಲ್ರೆಡಿ ಬ್ಲಾಸ್ಟ್ ಆಗಿ ಮುಗೀತಿದ್ದು, ಎಂಡ್ಗೆ ಬಂದು ನಿಂತಿದೆ. ಇವಾಗ ಈ ಡೆಡ್ಗೆ ಬಂದಿದ್ದಕ್ಕೇನೆ ಇವರು ಇವಾಗ ಫೋಟೋ ಫಿನಿಶ್ ಥರ ಕೋರ್ಟಿಂದ ಇವಾಗ 12 ದಿನಗಳ ಸ್ಟೇ ತೊಗೊಂಡ್ಬಂದಿದ್ದಾರೆ. ಓಕೆ, ತರಲಿ ಸರ್. ನೀವು CBI ಬಿಟ್ಬಿಡಿ ಸರ್. ಈಗ ನೋಡಿ, ಸೌಜನ್ಯ ಕೇಸ್ನಲ್ಲಿ ಸ್ಟೇಟ್ ಆಯಿತು, CID ಆಯಿತು, CBI ಆಯಿತು. ಯಾರ ಮೇಲೂ ನಂಬಿಕೆ ಇಲ್ಲ ಇವ್ರಿಗೆ. ಯಾರನ್ನೂ ನಂಬಲ್ರಿ ಇವರು. ನಿಮ್ಗೆ ಹೆಂಗೆ ಅಂತಂದರೆ, ಲಾಸ್ಟಿಗೆ ಇವರು ಒಬಾಮಾ ಅಂತಂದ್ರು. ಎಲ್ಲಿಗೆ? ನಿಶ್ಚಲ್ ಜೈನ್ದು ವೀಸಾ ಮೇಲೆ ಇದು ಬಂದಾಗ ಒಬಾಮಾಗೆ ಬುಕ್ ಮಾಡ್ಕೊಂಡು ಇವ್ರು ಸೀಲ್ ಹೊಡ್ಸ್ಕೊಂಡ್ ಬಂದಿದ್ದಾರೆ ಅನ್ನೋ ಥರ ಮಾತಾಡಿದ್ರು. ಈಗ ನಾಳೆ ಇದನ್ನು ನೀವು ತಗೊಂಡೋಗಿ ಇಂಟರ್ನ್ಯಾಷನಲ್ ಕೋರ್ಟಿಗೆ ಕೊಟ್ಟರು ಅವ್ರು ಹೇಳ್ತಾರೆ, ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಜಡ್ಜ್ ಇದಾರಲ್ಲ ಅವರು ಧರ್ಮಸ್ಥಳದವ್ರಿಗೆ ಬುಕ್ ಆಗಿದ್ದಾರೆ ಅಂತ. ಇದು CBIಗೆ ಹೋಗಲಿ, ಮತ್ತೊಂದು ಕಡೆ ಹೋಗಲಿ, ಎಲ್ಲಿಗೆ ಹೋದ್ರೂ ಪರಿಹಾರ ಆಗಲ್ಲ. ಇದು ಇವ್ರನ್ನ ಒದ್ದು ಒಳಗಡೆ ಹಾಕಿ ಇವರ ಸ್ಟೇಟ್ಮೆಂಟ್ಗಳನ್ನು ಕರೆಕ್ಟಾಗಿ ರೆಕಾರ್ಡ್ ಮಾಡಿ, ಹೌದು ನಾವು ಮಾಡಿದ್ದು ಈ ಥರದ್ದು 3rd ಕ್ಲಾಸ್ ಕೆಲಸ, ನಾವು ಮಾಡಬಾರ್ದಾಗಿತ್ತು, ನಮಗೆ ಬೇರೆ ಬೇರೆ ಉದ್ದೇಶಗಳಿಂದ, ಇಂತಿಂಥ ಉದ್ದೇಶಗಳಿಂದ ನಾವು ಇಂಥ ಕೆಲಸನ ಮಾಡಿದ್ವಿ ಅಂತ ಇವ್ರ ಬಾಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡಿ ಇವ್ರನ್ನ ಒಳಗೆ ತಳ್ಳಿದ್ರೆ ಮಾತ್ರ ಇದಕ್ಕೊಂದು ಲಾಜಿಕಲ್ ಎಂಡ್ ಇದೆ. ಅಷ್ಟೇ ಬಿಟ್ಟರೆ ಇಲ್ಲ ಅಂದರೆ 13 ವರ್ಷ ಅಲ್ಲ, 14 ವರ್ಷ ಅಲ್ಲ, 103 ವರ್ಷ ಹೋದ್ರು ಇವ್ರ ಮಕ್ಕಳನ್ನೆಲ್ಲ ಟ್ರೈನ್ ಮಾಡ್ತಾರೆ. ನೆಕ್ಸ್ಟು ತಿಮ್ರೋಡಿ ಮಕ್ಕಳು ಬರ್ಬೋದು, ಗಿರೀಶ್ ಮಟ್ಟಣ್ಣನವ್ರ ಮಕ್ಕಳು ಬರ್ಬೋದು. ನೆಕ್ಸ್ಟ್ ಜನ್ರೇಷನ್ ಧರ್ಮಸ್ಥಳದ ವಿರುದ್ಧ ಅಂತ ಅಲ್ಲಿಗೆ ಧರ್ಮಾಧಿಕಾರಿಗಳು ಅವರು ಹೋಗಿ ಇನ್ನೊಬ್ರು ಬಂದಿರ್ಬೋದು. ಬಿಡಲ್ಲ ಇವರು. ಈಗ ನೋಡಿ, ಇವತ್ತು ನಿಮ್ಮದೇ ಚಾನಲ್ನ ಡಿಸ್ಕಷನಲ್ಲಿ ಕೂತಾಗ ಸೌಜನ್ಯ, ಬುರ್ಡೆ ಗ್ಯಾಂಗು ಎಲ್ಲ ಮುಗೀತು. ಅವನು ಯಾರೋ ಕೂತ್ಕೊಂಡು ಹೇಳ್ತಾನೆ 50 ವರ್ಷಗಳಿಂದ ನಡೆದಿರುವಂತಹ ಅತ್ಯಾಚಾರ ಪ್ರಕರಣಗಳು ಅಂತ. ಅಂದರೆ ಇವ್ರಿಗೆ ಏನು ಗೊತ್ತಾ, ಇವ್ರಿಗೆ ಜಸ್ಟು ಸೌಜನ್ಯ ಅನ್ನೋ ಹೆಣ್ಣು ಮಗಳ ಸಾವಿನ ಹೆಸರು ಹೇಳಿಕೊಂಡು ಆಕೆಯ ಭುಜದ ಮೇಲೆ ಒಂದು ಬಂದೂಕಿಟ್ಟು ಅದನ್ನು ಧರ್ಮಸ್ಥಳದ ಕಡೆಗೆ, ಕಾವಂದರ ಕಡೆಗೆ ತಿರುಗಿಸಿ ಗುಂಡು ಹೊಡಿತಾ ಇರಬೇಕಷ್ಟೇ. ಇವ್ರಿಗೆ ನ್ಯಾಯ ಬೇಕಾಗಿಲ್ಲ. ಇವರು ನಿಜವಾಗಿಯೂ ನ್ಯಾಯ ಕೇಳುವವರಾಗಿದ್ದರೆ ಇವರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಆ ತಾಯಿ ಕುಸುಮಾವತಿಯನ್ನು ಕರ್ಕೊಂಡು ಹೋಗ್ತಿದ್ರು. ಇವ್ರಿಗೆ ನ್ಯಾಯ ಬೇಡ, ನ್ಯಾಯ ಅವಶ್ಯಕತೆ ಇಲ್ಲ. ಈಗ ನೋಡಿ, SIT ಬಂದ ಕೂಡಲೇ ಕೆಲವರು ಧ್ವನಿ ಎತ್ತಿದ್ವಿ CBIಗೆ ಹೋಗಬೇಕು ಅಂತ. ಇವರೇನಂತಾರೆ, ಡೈರೆಕ್ಟ್ ಪ್ರೊಸೆಸ್ ಬೇಡ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ. ಬಟ್ ಇವತ್ತು ಸ್ಟೇ ತರಬೇಕಾದ್ರೆ ಅವ್ರು ಬೆಳ್ತಂಗಡಿಗೆ ಹೋಗಿ, ಅಲ್ಲಿಂದ ಸೆಷನ್ಸ್ಗೆ ಹೋಗಿ, ಅಲ್ಲಿಂದ ಹೈಕೋರ್ಟ್ಗೆ ಹೋಗಲ್ಲ, ಸ್ಟ್ರೈಟ್ ಹೈಕೋರ್ಟ್ಗೆ ಹೋಗಿ ಕೂತ್ಕೋತಾರೆ. ಇವರಿಗೆ ಬೇಕಾದಾಗ ಇವರು ಹೈಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಆದರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗುತ್ತೆ ಅಂತಂದ್ರೆ ಕುಸುಮಾವತಿನ ಕರ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಇವರು. ಎಲ್ಲೋಯ್ತು ಇವ್ರ ಹತ್ರ ಇದ್ದ ಸಾಕ್ಷಿಗಳು?
ಇವರೇ ತಾನೇ ಈಗ ನಾನು ಹೇಳ್ತಾ ಇರೋದು, ಯಾವುದೋ ಒಂದು ಹೆಣ್ಣು ಮಗಳು ನನ್ನ ಮೇಲೆ ಒಂದು ಅತ್ಯಾಚಾರದ ಪ್ರಕರಣದಲ್ಲಿ ಇವನು ನನ್ನನ್ನು ಅತ್ಯಾಚಾರ ಮಾಡಿಬಿಟ್ಟ ಅಂತ ಒಂದು ಹೇಳಿದ್ಲು ಅಂತ ಇಟ್ಕೊಳ್ಳಿ. ಅವಳು ಹೇಳಿ ಮೀಡಿಯಾಗಳಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡಿ ನನ್ನ ಮರ್ಯಾದೆ ತೆಗೆದು ನನ್ನ ಬಗ್ಗೆ ಡಿಸ್ಕಷನ್ಸ್ ಆಗಿ ನನ್ನ ಫ್ರೆಂಡ್ಸ್ನ ಹತ್ರ ಮಾತಾಡೋದು ಬಿಟ್ಟು ನನ್ನ ಮನೆಯವ್ರ ಹತ್ರ ಮಾತಾಡೋದು ಬಿಟ್ಟು ಅವಮಾನಗಳೆಲ್ಲ ಆದಮೇಲೆ ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ಇಲ್ಲ ಇವನು ಅತ್ಯಾಚಾರ ಮಾಡಿಲ್ಲ ಇವಳು ಸುಳ್ಳು ಹೇಳಿದ್ಲು ಅಂತ ಗೊತ್ತಾಗೋ ಟೈಮಲ್ಲಿ ನಾನು ಕೇಸ್ ವಾಪಸ್ ತಗೋತೀನಿ ಅಂದರೆ ಇಲ್ಲಿ ತನಕ ಆಗಿದ್ದ ಅವಮಾನ, ಇಲ್ಲಿ ತನಕ ಆದ ಡ್ಯಾಮೇಜು ಏನಕ್ಕೆ CBIಗೆ ಹೋಗ್ಬೇಕು? ಯಾವ ವಿಚಾರದಲ್ಲಿ CBIಗೆ ಹೋಗ್ಬೇಕಿದೀಗ? ಬುರುಡೆ ಗ್ಯಾಂಗ್ನವ್ರು ಬುರುಡೆ ಬಿಟ್ಟು ಹೌದು ನಾವು ಕ್ವಾಶ್ ಮಾಡಿಬಿಡಿ ನಾವು ವಾಪಸ್ ತಗೋತೀವಿ ಅಂತ ಹೇಳೋ ಹಂತಕ್ಕೆ ಬಂದು ತಲುಪ್ತು ಅಂದರೆ CBI CBI ಬಂದು ಏನು ಮಾಡುತ್ತೆ? CBI ಒಂದು ಮತ್ತೆ ಇನ್ನೊಂದು 17 ಗುಂಡಿ ಆಗಿಬೇಕೇನೀಗ? ಚಿನ್ನ ಏನೇ ಹೇಳಾಯ್ತಲ್ಲ ಸುಳ್ಳು ಹೇಳಿಸಿದ್ರು ನನ್ನ ಬಾಯಲ್ಲಿ ಅಂತ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಎಲ್ಲಿಗೆ? ನಿಶ್ಚಲ್ ಜೈನ್ದು ವೀಸಾ ಮೇಲೆ ಇದು ಬಂದಾಗ ಒಬಾಮಾಗೆ ಬುಕ್ ಮಾಡ್ಕೊಂಡು ಇವ್ರು ಸೀಲ್ ಹೊಡ್ಸ್ಕೊಂಡ್ ಬಂದಿದ್ದಾರೆ ಅನ್ನೋ ಥರ ಮಾತಾಡಿದ್ರು. ಈಗ ನಾಳೆ ಇದನ್ನು ನೀವು ತಗೊಂಡೋಗಿ ಇಂಟರ್ನ್ಯಾಷನಲ್ ಕೋರ್ಟಿಗೆ ಕೊಟ್ರು ಅವ್ರು ಹೇಳ್ತಾರೆ ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಜಡ್ಜ್ ಇದಾರಲ್ಲ ಅವರು ಧರ್ಮಸ್ಥಳದವ್ರಿಗೆ ಬುಕ್ ಆಗಿದ್ದಾರೆ ಅಂತ. ಇದು CBIಗೆ ಹೋಗಲಿ ಮತ್ತೊಂದು ಕಡೆ ಹೋಗಲಿ ಎಲ್ಲಿಗೆ ಹೋದ್ರೂ ಪರಿಹಾರ ಆಗಲ್ಲ. ಇದು ಇವ್ರನ್ನ ಒದ್ದು ಒಳಗಡೆ ಹಾಕಿ ಇವರ ಸ್ಟೇಟ್ಮೆಂಟ್ಗಳನ್ನು ಕರೆಕ್ಟಾಗಿ ರೆಕಾರ್ಡ್ ಮಾಡಿ ಹೌದು ನಾವು ಮಾಡಿದ್ದು ಈ ಥರದ 3rd ಕ್ಲಾಸ್ ಕೆಲಸ, ನಾವು ಮಾಡಬಾರ್ದಾಗಿತ್ತು, ನಮಗೆ ಬೇರೆ ಬೇರೆ ಉದ್ದೇಶಗಳಿಂದ ಇಂತಿಂಥ ಉದ್ದೇಶಗಳಿಂದ ನಾವು ಇಂಥ ಕೆಲಸನ ಮಾಡಿದ್ವಿ ಅಂತ ಇವ್ರ ಬಾಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡಿ ಇವ್ರನ್ನ ಒಳಗೆ ತಳ್ಳಿದ್ರೆ ಮಾತ್ರ ಇದಕ್ಕೊಂದು ಲಾಜಿಕಲ್ ಎಂಡ್ ಇದೆ. ಅಷ್ಟೇ ಬಿಟ್ಟರೆ ಇಲ್ಲ ಅಂದರೆ 13 ವರ್ಷ ಅಲ್ಲ 14 ವರ್ಷ ಅಲ್ಲ 103 ವರ್ಷ ಹೋದ್ರು ಇವ್ರ ಮಕ್ಕಳನ್ನೆಲ್ಲ ಟ್ರೈನ್ ಮಾಡ್ತಾರೆ. ನೆಕ್ಸ್ಟು ತಿಮ್ರೋಡಿ ಮಕ್ಕಳು ಬರ್ಬೋದು, ಗಿರೀಶ್ ಮಟ್ಟಣ್ಣನವ್ರ ಮಕ್ಕಳು ಬರ್ಬೋದು. ನೆಕ್ಸ್ಟ್ ಜನ್ರೇಷನ್ ಧರ್ಮಸ್ಥಳದ ವಿರುದ್ಧ ಅಂತ ಅಲ್ಲಿಗೆ ಧರ್ಮಾಧಿಕಾರಿಗಳು ಅವರು ಹೋಗಿ ಇನ್ನೊಬ್ರು ಬಂದಿರ್ಬೋದು, ಬಿಡಲ್ಲ ಇವರು. ಈಗ ನೋಡಿ ಇವತ್ತು ನಿಮ್ಮದೇ ಚಾನಲ್ನ ಡಿಸ್ಕಷನಲ್ಲಿ ಕೂತಾಗ ಸೌಜನ್ಯ ಬುರುಡೆ ಗ್ಯಾಂಗು ಎಲ್ಲ ಮುಗೀತು. ಅವನು ಯಾರೋ ಕೂತ್ಕೊಂಡು ಹೇಳ್ತಾನೆ 50 ವರ್ಷಗಳಿಂದ ನಡೆದಿರುವಂತಹ ಅತ್ಯಾಚಾರ ಪ್ರಕರಣಗಳು ಅಂತ. ಅಂದರೆ ಇವ್ರಿಗೆ ಏನು ಗೊತ್ತಾ, ಇವ್ರಿಗೆ ಜಸ್ಟು ಸೌಜನ್ಯ ಅನ್ನೋ ಹೆಣ್ಣು ಮಗಳ ಸಾವಿನ ಹೆಸರು ಹೇಳಿಕೊಂಡು ಆಕೆಯ ಭುಜದ ಮೇಲೆ ಒಂದು ಬಂದೂಕಿಟ್ಟು ಅದನ್ನು ಧರ್ಮಸ್ಥಳದ ಕಡೆಗೆ ಕಾವಂದರ ಕಡೆಗೆ ತಿರುಗಿಸಿ ಗುಂಡು ಹೊಡಿತಾ ಇರಬೇಕಷ್ಟೇ. ಇವ್ರಿಗೆ ನ್ಯಾಯ ಬೇಕಾಗಿಲ್ಲ. ಇವರು ನಿಜವಾಗಿಯೂ ನ್ಯಾಯ ಕೇಳುವವರಾಗಿದ್ದರೆ ಇವರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಆ ತಾಯಿ ಕುಸುಮಾವತಿಯನ್ನು ಕರ್ಕೊಂಡು ಹೋಗ್ತಿದ್ರು. ಇವ್ರಿಗೆ ನ್ಯಾಯ ಬೇಡ, ನ್ಯಾಯ ಅವಶ್ಯಕತೆ ಇಲ್ಲ. ಈಗ ನೋಡಿ SIT ಬಂದ ಕೂಡಲೇ ಕೆಲವರು ಧ್ವನಿ ಎತ್ತಿದ್ವಿ CBIಗೆ ಹೋಗಬೇಕು ಅಂತ. ಇವರೇನಂತಾರೆ ಡೈರೆಕ್ಟ್ ಪ್ರೊಸೆಸ್ ಬೇಡ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ. ಬಟ್ ಇವತ್ತು ಸ್ಟೇ ತರಬೇಕಾದ್ರೆ ಅವ್ರು ಬೆಳ್ತಂಗಡಿಗೆ ಹೋಗಿ ಅಲ್ಲಿಂದ ಸೆಷನ್ಸ್ಗೆ ಹೋಗಿ ಅಲ್ಲಿಂದ ಹೈಕೋರ್ಟ್ಗೆ ಹೋಗಲ್ಲ, ಸ್ಟ್ರೈಟ್ ಹೈಕೋರ್ಟ್ಗೆ ಹೋಗಿ ಕೂತ್ಕೋತಾರೆ. ಇವರಿಗೆ ಬೇಕಾದಾಗ ಇವರು ಹೈಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಆದರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗುತ್ತೆ ಅಂತಂದರೆ ಕುಸುಮಾವತಿನ ಕರ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಇವರು. ಎಲ್ಲೋಯ್ತು ಇವ್ರ ಹತ್ರ ಇದ್ದ ಸಾಕ್ಷಿಗಳು? ಇವರೇ ತಾನೇ ಈಗ ನಾನು ಹೇಳ್ತಾ ಇರೋದು, ಯಾವುದೋ ಒಂದು ಹೆಣ್ಣು ಮಗಳು ನನ್ನ ಮೇಲೆ ಒಂದು ಅತ್ಯಾಚಾರದ ಪ್ರಕರಣದಲ್ಲಿ ಇವನು ನನ್ನನ್ನು ಅತ್ಯಾಚಾರ ಮಾಡಿಬಿಟ್ಟ ಅಂತ ಒಂದು ಹೇಳಿದ್ಲು ಅಂತ ಇಟ್ಕೊಳ್ಳಿ. ಅವಳು ಹೇಳಿ ಮೀಡಿಯಾಗಳಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡಿ ನನ್ನ ಮರ್ಯಾದೆ ತೆಗೆದು ನನ್ನ ಬಗ್ಗೆ ಡಿಸ್ಕಷನ್ಸ್ ಆಗಿ ನನ್ನ ಫ್ರೆಂಡ್ಸ್ನ ಹತ್ರ ಮಾತಾಡೋದು ಬಿಟ್ಟು ನನ್ನ ಮನೆಯವ್ರ ಹತ್ರ ಮಾತಾಡೋದು ಬಿಟ್ಟು ಅವಮಾನಗಳೆಲ್ಲ ಆದಮೇಲೆ ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ಇಲ್ಲ ಇವನು ಅತ್ಯಾಚಾರ ಮಾಡಿಲ್ಲ ಇವಳು ಸುಳ್ಳು ಹೇಳಿದ್ಲು ಅಂತ ಗೊತ್ತಾಗೋ ಟೈಮಲ್ಲಿ ನಾನು ಕೇಸ್ ವಾಪಸ್ ತಗೋತೀನಿ ಅಂದರೆ ಇಲ್ಲಿ ತನಕ ಆಗಿದ್ದ ಅವಮಾನ, ಇಲ್ಲಿ ತನಕ ಆದ ಡ್ಯಾಮೇಜು ಏನಕ್ಕೆ CBIಗೆ ಹೋಗ್ಬೇಕು? ಯಾವ ವಿಚಾರದಲ್ಲಿ CBIಗೆ ಹೋಗ್ಬೇಕಿದೀಗ? ಬುರುಡೆ ಗ್ಯಾಂಗ್ನವ್ರು ಬುರುಡೆ ಬಿಟ್ಟು ಹೌದು ನಾವು ಕ್ವಾಶ್ ಮಾಡಿಬಿಡಿ ನಾವು ವಾಪಸ್ ತಗೋತೀವಿ ಅಂತ ಹೇಳೋ ಹಂತಕ್ಕೆ ಬಂದು ತಲುಪ್ತು ಅಂದರೆ CBI ಬಂದು ಏನು ಮಾಡುತ್ತೆ? CBI ಒಂದು ಮತ್ತೆ ಇನ್ನೊಂದು 17 ಗುಂಡಿ ಆಗಿಬೇಕೇನೀಗ? ಚಿನ್ನ ಏನೇ ಹೇಳಾಯ್ತಲ್ಲ ಸುಳ್ಳು ಹೇಳಿಸಿದ್ರು ನನ್ನ ಬಾಯಲ್ಲಿ ಅಂತ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.